ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ A1 ಆರೋಪಿಯಾದಂತಹ ಪವಿತ್ರ ಗೌಡ ಇವತ್ತು ರಿಲೀಸ್ ಆಗ್ತಾ ಇದ್ದ ಹಾಗೆ ನೇರವಾಗಿ ಹೋಗಿದ್ದು ತಲಘಟ್ಟಪುರದಲ್ಲಿರುವಂತಹ ಅವರ ಮನೆ ದೇವರು ವಜ್ರ ಮುನೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಹೋಗ್ತಾ ಇದ್ದ ಹಾಗೇನೆ ಅವರಿಗೆ ತೀರ್ಥಸ್ಥಾನ ಆಗುತ್ತೆ. ಅದಾದ ನಂತರ ದೇವಸ್ಥಾನದ ಒಳಗೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಪವಿತ್ರ ಗೌಡ ಅವರ ತಾಯಿ ಹರಕೆ ಹೊತ್ತಿದ್ರಂತೆ. ಪವಿತ್ರ ರಿಲೀಸ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಕರ್ಕೊಂಡು ಬರ್ತೀನಿ, ಪೂಜೆ ಮಾಡಿಸ್ತೀನಿ ಅಂತ. ಹಾಗಾಗಿ ಮಗಳ ಬಿಡುಗಡೆಗೆ ಹರಕೆ ಹೊತ್ತಿದ್ದಂತಹ ಪವಿತ್ರ ತಾಯಿ ಅದನ್ನ ತೀರಿಸಿದ್ದಾರೆ. ನೇರವಾಗಿ ಜೈಲಿನಿಂದ ತಲಘಟ್ಟಪುರದ ಮನೆ ದೇವರು ವಜ್ರ ಮುನೇಶ್ವರ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆಯಿಂದಲೇ ಪೂಜೆ ಸಲ್ಲಿಸಿದ್ದಾರೆ. ಶುಕ್ರವಾರ ಅಷ್ಟೇ ಪವಿತ್ರ ಗೌಡ ಸೇರಿದ ಹಾಗೆ 7 ಆರೋಪಿಗಳಿಗೆ ಜಾಮೀನು ಸಿಗುತ್ತೆ. ಮಧ್ಯಾಹ್ನದ ನಂತರ ತೀರ್ಪು ಬಂದಂತಹ ಹಿನ್ನೆಲೆಯಲ್ಲಿ ಜಾಮೀನು ಪ್ರಕ್ರಿಯೆ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ಶನಿವಾರ ಭಾನುವಾರ 2 ದಿನ ರಜೆ. ಸೊ ನಿನ್ನೆ ಜಾಮೀನು ಪ್ರಕ್ರಿಯೆ ಆಗುತ್ತೆ. ವಜ್ರ ಮುನೇಶ್ವರ ದೇವಸ್ಥಾನದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಖುಷಿ ನಾಮದೇಶೀಯ, ಮೋಹನ್ ಕುಮಾರ್ ನಾಮದೇಶೀಯ, ಶೋಭಾ ನಾಮದೇಶೀಯ, ಯಶವಂತ್ ನಾಮದೇಶೀಯ, ವಿಶಾಲ್ ನಾಮದೇಶೀಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದಶನಾಮದೇಶೀಯ ದೇವದಾರ ದೋಷಾವರ್ಯ ಅಥ ದೇವದಾತ್ರಿ ವಜ್ರಮುನೇಶ್ವರ ಸ್ವಾಮಿ ದೇವತಾಯ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಕುಲದೇವತಾತ್ರಿ ದೇವದಾಸ್ಯ ದೇವದಾರ ದೋಷಾವನ ಪರ್ವತಂತಯ ವಿಶ್ವಾಕರ ದೇವತಾಯ ಓಂ ನಮಃ ಶಿವಾಯ ಮಹೇಶ್ವರಾಯ ನಮಃ ಓಂ ಶಂಭವೇ ನಮಃ ಶಿವಾಯ ತಲಘಟ್ಟಪುರದ ವಜ್ರ ಮುನೇಶ್ವರ ದೇವಸ್ಥಾನದ ದೃಶ್ಯ ಇದು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ A1 ಆರೋಪಿ ಪವಿತ್ರ ಗೌಡ 6 ತಿಂಗಳ ಬಳಿಕ ಇವತ್ತು ಜೈಲಿನಿಂದ ರಿಲೀಸ್ ಆಗ್ತಾರೆ. ರಿಲೀಸ್ ಆಗ್ತಾ ಇದ್ದ ಹಾಗೇನೆ ನೇರವಾಗಿ ಬಂದದ್ದು ಮನೆ ದೇವರ ದರ್ಶನಕ್ಕೆ. ಮಗಳ ಬಿಡುಗಡೆಗೆ ಹರಕೆ ಹೊತ್ತಿದ್ರಂತೆ ಪವಿತ್ರ ತಾಯಿ. ಹಾಗಾಗಿ ಮಗಳನ್ನ ತಲಘಟ್ಟಪುರದ ಮನೆ ದೇವರ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡಿಸಿ ಅದಾದ ನಂತರ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.